ನಮಗೆ ಬರೋ ಮೈಕೈ ಕಾಲು ನೋವು, ತಲೆನೋವು, ಕೆಮ್ಮಲ್ಲಿ ರಕ್ತ ಬರೋದು, ವಾಂತಿಲಿ ರಕ್ತ ಬರೋದು, ಮಲಮೂತ್ರ ವಿಸರ್ಜನೆ ಕಷ್ಟ ಆಗೋದು, ಈ ಥರ ಯಾವ್ದು ಬೇಕಾದ್ರೂ ಇರ್ಬೋದು. ಆರ್ಡಿನರಿ ಸಿಂಪ್ಟಮು ಕ್ಯಾನ್ಸರ್ ಇರ್ಬೋದು. ನಾವು 100% ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ತೀವಿ ಅಂತ ಹೇಳಕ್ಕೆ ಬರಲ್ಲ. ಇವೆಲ್ಲ ಮಾಡಿಫೈ ಮಾಡಿ ಕ್ಯಾನ್ಸರ್ ಪ್ರಮಾಣನ ಕಮ್ಮಿ ಮಾಡ್ಬೋದು. ಕರ್ನಾಟಕದಲ್ಲಿ ಸ್ವಲ್ಪ ಗಂಡಸರಲ್ಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಸ್ವಲ್ಪ ಹೆಚ್ಚು. ಹೆಂಗಸರಲ್ಲಿ ಇವಾಗಲೂ ಸ್ತನದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಇನ್ನೂ ಹೆಚ್ಚು. ನಾವು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಮೊದಲನೇದಾಗಿ ಭಾನುವಾರ ದಿನ ಬೆಳಗ್ಗೆ ಒಂದು ವಾಕಥಾನ್ ಅಂತ ನಡೆದ್ವಿ. ಇಲ್ಲಿಂದ 80 ಫೀಟ್ ರೋಡು, ಸಂಜಯನಗರ, ಇಸ್ರೋ ಪಕ್ಕ ಎಲ್ಲ ಹೋಗಿ ಒಂದು ರೌಂಡ್ ಬಂದ್ವಿ ಬೆಳಗ್ಗೆ. ಸೊ ಎಲ್ರಿಗೂ ಒಂದು ಅವೇರ್ನೆಸ್ ಮೂಡುತ್ತೆ. ಪ್ಲಸ್ ವಾಕಿಂಗ್ ಆಲ್ಸೋ ಇಸ್ ಎ ಗುಡ್ ಎಕ್ಸಸೈಸ್ ಫಾರ್ ಕ್ಯಾನ್ಸರ್ ಆ ಥರ ಅಂತ ಅದೊಂದು ಅವೇರ್ನೆಸ್ ಮಾಡಿದ್ವಿ. ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇಟ್ಕೊಂಡಿದ್ದೀವಿ. ಅದು ಸಬ್ಸಿಡೈಸ್ಡ್ ಥರದಲ್ಲಿ ಮಾಡ್ತೀವಿ ಇವಾಗ. ಕ್ಯಾನ್ಸರ್ ಸ್ಕ್ರೀನಿಂಗು ಹೆಂಗಸರಿಗೆ ಗರ್ಭಕೋಶದಿರ್ಬೋದು ಅಥವಾ ಸ್ತನದಿರ್ಬೋದು, ಗಂಡಸರಿಗೆ ಪ್ರಾಸ್ಟೇಟ್ ಇರ್ಬೋದಕ್ಕೆಲ್ಲ ಸ್ವಲ್ಪ ಸಬ್ಸಿಡೈಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ತಾಯಿದೆ. ಕ್ಯಾನ್ಸರು ಹೆಚ್ಚಾಗ್ತಾಯಿದೆ. ಅದಕ್ಕೆ ಹಲವಾರು ಕಾರಣಗಳುಂಟು. ಒಂದು, ನಮ್ಮ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಅದು ಹೆಚ್ಚಿರೋದ್ರಿಂದ ಕ್ಯಾನ್ಸರು ಹೆಚ್ಚಾಗುತ್ತೆ. ಜನರು ಹೆಚ್ಚೋದ್ರಿಂದ ಕ್ಯಾನ್ಸರು ಹೆಚ್ಚಾಗುತ್ತೆ ಒಂದು. ಎರಡನೇದು, ಲಾಂಗಿವಿಟಿ ಹೆಚ್ಚಾಗಿದೆ. ಜನರು 30, 40, 50ಕ್ಕೆ ಹೋಗೋರು ಇವಾಗ 70, 80 ತನಕ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗಿರೋದ್ರಿಂದ ಕ್ಯಾನ್ಸರ್ಗೂ ವಯಸ್ಸಾಗ್ತಾ ಬರೋ ಸಾಧ್ಯತೆಯೂ ಹೆಚ್ಚು. ಮೂರನೇದು, ಕೆಲವು ವಂಶಪಾರಂಪರ್ಯವಾಗಿ ಬರೋಂಥ ಕ್ಯಾನ್ಸರ್ ಸ್ವಲ್ಪ ಹೆಚ್ಚಾಗಿದೆ. ಅಂದರೆ ತಾಯಿಗಿತ್ತು, ಅಕ್ಕಾಗಿತ್ತು, ಚಿಕ್ಕಮ್ಮಾಗಿತ್ತು, ಈ ಥರದವ್ರು ಸ್ವಲ್ಪ ಹೆಚ್ಚು ಬರ್ತಾಯಿದ್ದಾರೆ, ಜೆನೆಟಿಕ್ಕು. ನಾಲ್ಕನೇದು, ಅವೇರ್ನೆಸ್ ಹೆಚ್ಚಾಗಿದೆ. ಮುಂಚೆ ಏನೋ ಹೊಟ್ಟೆಲಿ ಗೆಡ್ಡೆ ಇತ್ತು ಹೋಗ್ಬಿಟ್ರು ಅನ್ನೋರು, ಇವಾಗ ಚೆಕ್ ಮಾಡಿಸ್ಕೊಳ್ತಾರೆ. ನಾವು ಚೆಕ್ ಮಾಡೋದಕ್ಕೂ ಹಲವಾರು ಉಪಕರಣಗಳಿವೆ. ಒಂದು 80ರಲ್ಲಿ ನಮಗೆ ಅಲ್ಟ್ರಾಸೌಂಡು, CT ಸ್ಕ್ಯಾನ್ ಏನೂ ಇರಲಿಲ್ಲ. 86, 85, 86 ಮೇಲೆ ಬಂದಿದ್ದಾವೆಲ್ಲ. ಸೊ ಇವಾಗ ಅವೆಲ್ಲ ಇರೋದ್ರಿಂದ CT ಸ್ಕ್ಯಾನು, ಅಲ್ಟ್ರಾಸೌಂಡು, ಪೆಟ್ ಸ್ಕ್ಯಾನು, ಡಯಾಗ್ನೋಸಿಸ್ಗೆ ಪ್ಯಾಥಾಲಜಿ ಎಲ್ಲ ಅಡ್ವಾನ್ಸ್ ಆಗಿರೋದ್ರಿಂದ ನಮಗೆ ಕಂಡು ಹಿಡಿಯೋದು ಸ್ವಲ್ಪ ಅನುಕೂಲವಾಗಿದೆ. ಪೇಷಂಟ್ಸ್ ಸ್ವಲ್ಪ ಬೇಗ ಬರ್ತಾರೆ, ಮುಂಚಿತವಾಗಿ ಬರ್ತಾರೆ, ಸ್ವಲ್ಪ ಕಂಡುಕೊಂಡ ತಕ್ಷಣ ಬರ್ತಾರೆ. ಅದರಿಂದ ನಂಬರ್ ಆಫ್ ಕ್ಯಾನ್ಸರ್ಸ್ ಹೆಚ್ಚು ಅಂತ ಕಾಣುತ್ತೆ. ಹೆಚ್ಚು ಆಗಿದೆ, ಎರಡು ಉಂಟು, ಎರಡು ಸೇರಿ ನಮಗೆ ಹೆಚ್ಚಾಗಿದೆ. ಪ್ಲಸ್ ನಮಗೆ ಪೊಲ್ಯೂಟೆಂಟ್ಸು ಇವಾಗೆಲ್ಲ ಹೆಚ್ಚಾಗಿದೆ. ಬಸ್ ವೆಹಿಕಲ್ ಪೊಲ್ಯೂಷನ್ ಇರ್ಬೋದು, ವೆಹಿಕಲ್ ಪೊಲ್ಯೂಷನು, ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್, ಇಂಡಸ್ಟ್ರಿಯಲ್ ಪೊಲ್ಯೂಷನು ಎಲ್ಲ ಸೇರಿ ನಮಗೆ ಕ್ಯಾನ್ಸರ್ಸು ಸಹ ಹೆಚ್ಚಿದೆ. ಪ್ಲಸ್ ಅದ್ರ ಜೊತೆಗೆ ಸ್ಮೋಕಿಂಗು, ಡ್ರಿಂಕಿಂಗು, ರೆಡ್ ಮೀಟ್ ಕನ್ಸಂಪ್ಷನ್ ಇವೆಲ್ಲ ಇರೋದ್ರಿಂದ ಕ್ಯಾನ್ಸರ್ ಸಾಧ್ಯತೆ ಎಲ್ಲ ಹೆಚ್ಚಾಗುತ್ತೆ. ಯೂಶ್ವಲಿ ಒಂದು 40ರಿಂದ 60ರಲ್ಲಿ ಹೆಚ್ಚು ಕಾಣುತ್ತೆ. 60 ಆದಮೇಲೂ ಇರುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ. ಅದೇ ಥರ ಚಿಕ್ಕ ವಯಸ್ಸು ಕ್ಯಾನ್ಸರ್ಸು ಸ್ವಲ್ಪ ಕಮ್ಮಿ ಇರುತ್ತೆ 40ಕ್ಕೆ. ಇದು ನಾವು ಹೇಳ್ತಿರೋದು ಅಡಲ್ಟ್ ಕ್ಯಾನ್ಸರ್ಸ್ ಅಂತ. ಇದು ನಾವು ಗೆಡ್ಡೆ ಥರ ಬರುತ್ತಲ್ಲ ಆ ಥರ ಕ್ಯಾನ್ಸರ್. ಈ ಬ್ಲಡ್ ಕ್ಯಾನ್ಸರ್ ಅಂತ ಬರುತ್ತಲ್ಲ, ಅದು ಹುಟ್ಟಿದ ಮಗುವಿಂದ ಸಾಯೋ ತನಕ ಎಲ್ರಿಗೂ ಬರುತ್ತದು, ಅದೇ ವಯಸ್ಸು ಅಂತಿಲ್ಲ ಅದಕ್ಕೆ. ಅಡಲ್ಟ್ ಕ್ಯಾನ್ಸರ್ಸ್ ಅಂತ ನಾವು ಹೇಳ್ತೀವಲ್ಲ, ಇವಾಗ ಕರಳದಿರ್ಬೋದು, ಗರ್ಭಕೋಶದಿರ್ಬೋದು, ಸ್ತನದಿರ್ಬೋದು, ಇವೆಲ್ಲ ಬಂದು 40ರಿಂದ 60, 65, 70 ಬರುತ್ತಿವೆಲ್ಲ ಸಾಮಾನ್ಯವಾಗಿ. ಚಿಕ್ಕ ವಯಸ್ಸಲ್ಲೂ ಬರುತ್ತೆ, ದೊಡ್ಡ ವಯಸ್ಸಲ್ಲೂ ಬರುತ್ತೆ, ಆದರೆ ಕಮ್ಮಿ. ಅಂದಾಜಾಗಿ ಸುಮ್ಮನೆ ಫಾರ್ ಎ ನಾರ್ಮಲ್ ಪರ್ಸನ್ ಹೇಳೋದಾಗಿದ್ದರೆ 3ರಲ್ಲಿ 1 ಅಂಶ ಅರ್ಲಿ ಬರ್ತಾರೆ, 3ರಲ್ಲಿ 1 ಅಂಶ ತುಂಬ ಅಡ್ವಾನ್ಸ್ ಬರ್ತಾರೆ, 3ರಲ್ಲಿ 1 ಅಂಶ ಟ್ರೀಟಬಲ್ ಅಂತ ಹೇಳ್ತೀವಿ, ಅದ್ರಲ್ಲಿ ಬರ್ತಾರೆ. ಅರ್ಲಿ ಬರೋರು ಸಾಮಾನ್ಯವಾಗಿ, ಎಲ್ಲರೂ ಅಂತ ಹೇಳೋಕೆ ಸಾಮಾನ್ಯವಾಗಿ ಗುಣಮುಖ ಆಗ್ತಾರೆ. ಅಡ್ವಾನ್ಸ್ಡ್ ಬರೋರು ಸಾಮಾನ್ಯವಾಗಿ ಹೆಚ್ಚೇನು ಮಾಡೋಕ್ಕೆ ಬರಲ್ಲ. ಈ ಮಧ್ಯದಲ್ಲಿ 3ರಲ್ಲಿ 1 ಭಾಗ ಇದೆಯಲ್ಲ, ಅವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟರೆ ಉತ್ತಮ ಆಗೋ ಸಾಧ್ಯತೆ ಇರುತ್ತೆ. ಕೆಲವರು, ನಾನು ಅವತ್ತು ಹೇಳ್ತಾ ಇದ್ದೆ, 3 ವಿಷಯ ಇದೆ. ಒಂದು ಹೆಲ್ತು, ಒಂದು ಹೆಲ್ತ್ ಕೇರು, ಒಂದು ಫಿಟ್ನೆಸ್ಸು. ಆಯಿತಾ? ಇವಾಗ ಹೆಲ್ತ್ ಕೇರ್ ಅಂದರೆ ನಾವು ಕಾಸು ಕೊಟ್ಟು ಆಸ್ಪತ್ರೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು, ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋಲ್ಲ ಹೆಲ್ತ್ ಕೇರು. ಫಿಟ್ನೆಸ್ ಬಂದು ನಾವು ಜಿಮ್ಗೆ ಹೋಗ್ತೀವಿ, ಊಟ ಈ ಥರ ತಿಂತೀವಿ, ಈ ಥರ ಸ್ಮೋಕ್ ಮಾಡಲ್ಲ, ಈ ಥರ ಒಳ್ಳೆಯ ಅನುಷ್ಠಾನಗಳು ಮಾಡ್ತೀವಿ, ಇದು ಫಿಟ್ನೆಸ್ಸು. ಹೆಲ್ತ್ ಅನ್ನೋದು ಬಂದು ಇನ್ಹೆರೆಂಟ್, ಅದನ್ನೇನು ಮಾಡೋಕ್ಕೆ ಬರೋದಿಲ್ಲ. ಅಂದರೆ ನಮಗೆ ವಂಶಪಾರಂಪರ್ಯ ಜೀನ್ಸಲ್ಲಿ ಏನು ಬರುತ್ತೆ ಅದು ಹೆಲ್ತ್. ಅದನ್ನು ಮಾಡಿಫೈ ಮಾಡೋದಕ್ಕೆ ಫಿಟ್ನೆಸ್ಸು. ಅಂದರೆ ಕೆಲವೆಲ್ಲ ಅಂಶಗಳು ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ, ಮಾಡಿಫೈ ಮಾಡೋಕ್ಕೆ. ಇವಾಗ ಬಾಡಿ ಫಿಟ್ಟಾಗಿ ಇಟ್ಕೊಳ್ತೀವಿ, ಆಹಾರ ಸಮಯಕ್ಕೆ ಸರಿಯಾಗಿ ಎತ್ಕೊಳ್ತೀವಿ, ಒಳ್ಳೆ ಆಹಾರ ತಗೊಳ್ತೀವಿ, ಪ್ರೋಸೆಸ್ಡ್ ಫುಡ್ ಎಲ್ಲ ಕಮ್ಮಿ ಮಾಡ್ತೀವಿ, ಆಮೇಲೆ ಸ್ಮೋಕ್ ಮಾಡಲ್ಲ, ಆಲ್ಕೋಹಾಲ್ ತೊಗೊಳ್ಳೋದು, ಇವೆಲ್ಲ ಮಾಡ್ತು ಅಂದರೆ ಹೆಲ್ತ್ ಮಾಡಿಫೈ ಆಗುತ್ತೆ, ಇಟ್ ಇಸ್ ಎ ಬೆಟರ್. ಆದರೆ ನಾವು 100% ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ತೀವಿ ಅಂತ ಹೇಳಕ್ಕೆ ಬರಲ್ಲ. ಇವೆಲ್ಲ ಮಾಡಿಫೈ ಮಾಡಿ ಕ್ಯಾನ್ಸರ್ ಪ್ರಮಾಣನ ಕಮ್ಮಿ ಮಾಡ್ಬೋದು. ಕ್ಯಾನ್ಸರ್ ಬರೋದೇ ಇಲ್ಲ ಅಂತ ಮಾಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ಯಾವ ಕಾರಣದಿಂದ ಬರುತ್ತೆ ನಮಗೊಂದು 5%, 10% ಗೊತ್ತಷ್ಟೇ. 90-95% ನಮ್ಗೆ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಆದ್ದರಿಂದ ಅದನ್ನ ಪೂರ್ತಿ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಒಂದು, ಫಿಟ್ನೆಸ್ ಒಳ್ಳೆಯ ಅಭ್ಯಾಸಗಳು ಇಟ್ಕೊಂಡು ಕಮ್ಮಿ ಮಾಡ್ಬೋದು. ಎರಡನೇದು, ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತೀವಿ. ಮುಂಚಿತವಾಗೇ ಬಂದರೆ, ಕ್ಯಾನ್ಸರ್ ಕಂಡು ಬರೋ ಸಮಯದಲ್ಲಿ ಬಂದರೆ ಗುಣಮುಖ ಆಗೋ ಚಾನ್ಸಸ್ ಹೆಚ್ಚು. ಅದರಿಂದ ಕ್ಯಾನ್ಸರ್ ಅಂತ ಭಯ ಪಡ್ಕೊಡ್ದು,
ಕ್ಯಾನ್ಸರ್ ನಮಗೆ ಕೊನೆಯ ಸ್ಟೇಜಲ್ಲಿ ಕಂಡುಹಿಡಿತಲ್ಲ ಅಂತ ಭಯ ಇರಬೇಕು. ಅದಕ್ಕೆ ಕ್ಯಾನ್ಸರ್ ಥರ ಆದಾಗ ಮುಂಚಿತವಾಗಿ ಬಂದರೆ ಒಳ್ಳೆಯದು. ಅರ್ಲಿ ಸ್ಟೇಜ್ ಅನ್ನೋದು ಅಂದರೆ ಫಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ, 0 ಅಥವಾ ಫಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ, ಅರ್ಲಿ ಸ್ಟೇಜು. ಕೆಲವುದರಲ್ಲಿ ಕಂಡು ಹಿಡಿಯೋದು ಸ್ವಲ್ಪ ಸುಲಭ, ಕೆಲವುದರಲ್ಲಿ ಕಷ್ಟ. ಇವಾಗ ಸ್ತನದಲ್ಲಾಗ್ಬೋದು, ಗರ್ಭಕೋಶದ ಕತ್ತಲ್ಲಾಗ್ಬೋದು, ಅದು ಸ್ವಲ್ಪ ಕಂಡು ಹಿಡಿಯೋದು ಈಸಿ. ಯಾಕೆಂದರೆ ನಮಗೆ ಕಣ್ಣಿಗೆ ಕಾಣುತ್ತೆ, ಫೀಲ್ ಆಗುತ್ತೆ, ಅದಕ್ಕೆ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಇದೆ, ಅದ್ರಲ್ಲಿ ಕಂಡು ಹಿಡಿಬೋದು. ಕೆಲವು ಕ್ಯಾನ್ಸರ್ಸ್ನ ಬೇಗ ಕಂಡು ಹಿಡಿಯೋಕ್ಕೆ ಬರೋದಿಲ್ಲ, ಇರೋ ಸಿಚುವೇಶನ್ ಮೇಲೆ ಹೋಗುತ್ತೆ. ಸೊ ಸಾಮಾನ್ಯವಾಗಿ ಸಿಮ್ಟಮ್ಸ್ ಅಂದರೆ ಇದೇ ನಿರ್ದಿಷ್ಟವಾಗಿ ಸಿಮ್ಟಮ್ಸ್ ಅಂತಿಲ್ಲ. ನಮಗೆ ಬರೋ ಮೈಕೈ ಕಾಲು ನೋವು, ತಲೆನೋವು, ಕೆಮ್ಮಲ್ಲಿ ರಕ್ತ ಬರೋದು, ವಾಂತಿಲಿ ರಕ್ತ ಬರೋದು, ಮಲಮೂತ್ರ ವಿಸರ್ಜನೆ ಕಷ್ಟ ಆಗೋದು, ಈ ಥರ ಯಾವ್ದು ಬೇಕಾದ್ರೂ ಇರ್ಬೋದು. ಆರ್ಡಿನರಿ ಸಿಮ್ಟಮು ಕ್ಯಾನ್ಸರ್ ಇರ್ಬೋದು. ಅದರಿಂದ ಕ್ಯಾನ್ಸರ್ಗೆ ನಿರ್ದಿಷ್ಟವಾದ ಈ ಸಿಮ್ಟಮ್ ಬಂದರೆ ಕ್ಯಾನ್ಸರು, ಈ ಸಿಮ್ಟಮ್ ಇಲ್ದಿದ್ರೆ ಕ್ಯಾನ್ಸರು ಅಂತ ಹೇಳಕ್ಕೆ ಬರೋಲ್ಲ, ಆರ್ಗನ್ ಮೇಲೆ ಹೋಗುತ್ತೆ. ಸಾಮಾನ್ಯವಾಗಿ ಇತ್ತೀಚೆಗೆ ಮುಂಚಿತವಾಗೆಲ್ಲ ಉತ್ತರ ಕರ್ನಾಟಕ ಸ್ವಲ್ಪ ಸ್ಮೋಕಿಂಗ್ ರಿಲೇಟೆಡ್ ಕ್ಯಾನ್ಸರ್ಸ್ ಹೆಚ್ಚಿತ್ತು. ಅವರು ರಿವರ್ಸ್ ಸ್ಮೋಕಿಂಗ್ ಅಂತ ಮಾಡ್ತಾಯಿದ್ರು. ಅಂದರೆ ಬೀಡಿ ಆಗಲಿ ಸಿಗರೇಟ್ ಆಗಲಿ ಆ ಕೆಂಪು ಭಾಗ ಉರಿತಿರುತ್ತೆ, ಅದನ್ನ ಒಳಗಡೆ ಇಟ್ಕೊಂಡು ಸ್ಮೋಕ್ ಮಾಡೋರು. ಅದು ಪ್ಯಾಲೆಟಲ್ಲೆಲ್ಲ ಬರೋದು, ಅಂದರೆ ಹಲ್ಲಿನ ಹಿಂಭಾಗದಲ್ಲೆಲ್ಲ ಬರೋದು. ಇವಾಗ ಅದು ಸ್ವಲ್ಪ ಕಮ್ಮಿಯಾಗಿದೆ. ಬಟ್ ಹಾಗಿದ್ರೂ ಸಹ ಕರ್ನಾಟಕದಲ್ಲಿ ಸ್ವಲ್ಪ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಅಂತೇಳಿ, ಗಂಡಸರಲ್ಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಸ್ವಲ್ಪ ಹೆಚ್ಚು. ಹೆಂಗಸರಲ್ಲಿ ಇವಾಗಲೂ ಸ್ತನದ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರ್ ಇನ್ನೂ ಹೆಚ್ಚು. ಗರ್ಭಕೋಶದ ಕತ್ತು, ಸರ್ವಿಕ್ಸ್ ಅಂತ ಹೇಳ್ತೀವಿ, ಆ ಕ್ಯಾನ್ಸರ್ಸ್ ಹೆಚ್ಚು. ಕ್ಯಾನ್ಸರ್ ಕಾಯಿಲೆಗೆ ಹೆದರ್ಕೊಳ್ಳೋಕೆ ಬೇಕಾಗಿಲ್ಲ, ಉಪಯೋಗವೂ ಇಲ್ಲ. ಕ್ಯಾನ್ಸರು ಮುಂಚಿತವಾಗಿ ಕಂಡುಹಿಡಿಬೇಕು. ಅದಕ್ಕೆ ನಿಮ್ಗೆ ಏನು ವ್ಯವಸ್ಥೆ ಆಗುತ್ತೋ ಅದು ಮಾಡ್ಕೊಳ್ಳಿ. ಅಂದರೆ ಸಂಶಯ ಬಂದಾಗ ತೋರಿಸ್ಕೊಳ್ಳಿ ಬಂದು, ಅದು ಇಂಪಾರ್ಟೆಂಟು. ಎರಡನೇದು, ನಮ್ಮ ಆಸ್ಪತ್ರೆಯಲ್ಲಿ ನಾವು ಬಡವರಿಂದ ಹಿಡಿದು ಹಣಕಾಸು ಇರೋರ ತನಕ ಎಲ್ರಿಗೂ ಒಂದೇ ಟ್ರೀಟ್ಮೆಂಟ್ ಆಗತ್ತಿಲ್ಲಿ. ಅದರಿಂದ ನಮಗೆ ಸ್ಕೀಮ್ಸು ಇದೆ. ಇವಾಗ ಆಯುಷ್ಮಾನ್ ಭಾರತ್ ಆಗಲಿ, ಅಥವಾ ಕರ್ನಾಟಕದು ಯಶಸ್ವಿನಿ ಆಗಲಿ, ಅಥವಾ ESI ಆಗಲಿ, ಎಲ್ಲ ಸ್ಕೀಮ್ಸು ಸಹ ನಮ್ಮಲ್ಲಿದೆ. ಬಡವರಿಗೆ ಕಾಸಿರೋರಿಗೆ ಇನ್ಶೂರೆನ್ಸ್ ಇದೆ, ಅವರೇ ಕಾಸು ಕೊಟ್ಕೋಬೋದು. ಎಲ್ಲ ಟ್ರೀಟ್ಮೆಂಟ್ ಸಹ ಇದೆ, ಎಲ್ರಿಗೂ ಟ್ರೀಟ್ಮೆಂಟ್ ಇದೆ ಇಲ್ಲಿ. ಅದರಿಂದ ಆ ಯೋಚನೆ ಇಲ್ಲ. ಟ್ರೀಟ್ಮೆಂಟ್ ಆಗಲ್ವಾ ನಮ್ಮ ಹತ್ರ ಕಾಸಿಲ್ಲ ಅನ್ನೋ ಯೋಚನೆ ಇಲ್ಲ. ಟ್ರೀಟ್ಮೆಂಟ್ ಎಲ್ರಿಗೂ ಆಗುತ್ತೆ. ನೀವು ಸಮಯಕ್ಕೆ ಬಂದರೆ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಆಗುತ್ತೆ ಅಷ್ಟೇ.